ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಣ್ಣಮ್ಮ ತಾಯಿಯ ದೇವಸ್ಥಾನಕ್ಕೆ ಬೆಂಗಳೂರಿನ ಕರಗ ಅಲ್ಲಿಗೆ ಸಂಚಾರ ಮಾಡುತ್ತೆ. ಆನ್ ದ ವೇ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಹೇಳಬಹುದು. ಮಸ್ತಾನ್ ಸಾಬ್ ದರ್ಗಾದಿಂದ ಅಣ್ಣಮ್ಮ ತಾಯಿಯ ದೇವಸ್ಥಾನಕ್ಕೆ ಕರಗ ಆನ್ ದ ವೇ ಇದೆ. ಶಕ್ತಿ ಸ್ವರೂಪಿಣಿ ಆದಿಶಕ್ತಿ ದ್ರೌಪದಿ ತಾಯಿ ಕರಗದ ರೂಪದಲ್ಲಿ ಪೇಟೆ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಮಸ್ತಾನ್ ಸಾಬ್ ದರ್ಗಾಕ್ಕೂ ಹೋಗಿ ಈಗ ಅಲ್ಲಿಂದ ನಿರ್ಗಮಿಸಿ ಅಣ್ಣಮ್ಮ ದೇವಸ್ಥಾನಕ್ಕೆ ಈಗ ಕರಗ ಹೋಗ್ತಾ ಇದೆ. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಗರ ದೇವತೆ ಅಣ್ಣಮ್ಮ ದೇವಿಯ ದೇವಸ್ಥಾನವನ್ನು ತಲುಪಿ ಅಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸ್ವೀಕರಿಸಿದ ನಂತರ ಬಹುಶಃ ಅಲ್ಲಿ ಸುಮಾರು ಒಂದು ಕೆಲ ಹೊತ್ತು ಅಲ್ಲಿ ಕರಗ ಇರುವಂಥ ಸಾಧ್ಯತೆ ಇದೆ. ಯಾಕಂದರೆ ಆ ಒಳಾಂಗಣದಲ್ಲಿ ಕರಗಕ್ಕೆ ವಿಶೇಷ ಪೂಜೆಗೆ ಏರ್ಪಾಡು ಮಾಡಲಾಗಿರುತ್ತೆ. ಅಲ್ಲಿ ಪೂಜೆ ಸ್ವೀಕರಿಸಿದ ನಂತರ ಬಹುಶಃ ಅಲ್ಲಿ ಒಂದು 2 ನಿಮಿಷಗಳ ಕಾಲ ಈ ಕರಗದ ಕುಣಿತ ಏನಿದೆ ಆ ಕುಣಿತ ನಡೆಯುತ್ತೆ. ಇದಾದ ನಂತರ ಅಣ್ಣಮ್ಮ ತಾಯಿಯ ದೇವಸ್ಥಾನದಿಂದ ನಿರ್ಗಮಿಸುತ್ತೆ. ಮತ್ತೆ ವಾಪಸ್ ಬರುವಂಥದ್ದು ಮೈಸೂರು ಬ್ಯಾಂಕ್ ಸರ್ಕಲ್ಗೆ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ವಾಪಸ್ ಕಬ್ಬನ್ಪೇಟೆ ಹಾಗೂ ಆ ಮಾರ್ಗದ ಮುಖಾಂತರ ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನು ಪುನರ್ ತಲುಪುವಂಥದ್ದು. ಸೊ ಅಲ್ಲಿಗೆ ಈ ವರ್ಷದ ಕರಗ ಶಕ್ತ್ಯೋತ್ಸವ ಸಂಪನ್ನಗೊಂಡಂತೆ, ಅಂದರೆ ಒಂದು ಉತ್ಸವದ ರೂಪದಲ್ಲಿ. ಆದರೆ ಇದಾದ ನಂತರ ಕೂಡ ಅನೇಕ ಆಚರಣೆಗಳಿದ್ದಾವೆ, ಪೂಜಾ ಕೈಂಕರ್ಯಗಳಿದ್ದಾವೆ. ಅದೆಲ್ಲವೂ ಆಗಿ ನಂತರ ಈ ವರ್ಷದ ಕರಗ ಸಮಾಪ್ತಿಗೊಳ್ಳುತ್ತೆ. ಬಡೀಗ ಸಿಗ್ತಿರುವಂಥ ಅಪ್ಡೇಟ್ ಏನು ಅಂತಂದರೆ, ಮಸ್ತಾನ್ ಸಾಬ್ ದರ್ಗಾದಲ್ಲಿ ಪೂಜೆಯನ್ನು ಸ್ವೀಕರಿಸಿದ ನಂತರ ಈಗ ಮಸ್ತಾನ್ ಸಾಬ್ ದರ್ಗಾದಿಂದ ಬೆಂಗಳೂರು ಕರಗ ಹೊರಟಿದೆ. ರಾಜಧಾನಿಯ ಕರಗ ಈಗ ಕಾಲಿಡ್ತಾ ಇರುವಂಥದ್ದು ಅಣ್ಣಮ್ಮ ತಾಯಿಯ ದೇವಸ್ಥಾನಕ್ಕೆ. ಈಗಾಗಲೇ ವೀರಕುಮಾರರು ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಹಲಗನ್ನು ಹಿಡ್ಕೊಂಡು ಮತ್ತೊಂದು ಕಡೆಯಲ್ಲಿ ಎಂಥ ಬ್ಯೂಟಿಫುಲ್ ವಿಜುವಲ್ಸ್ ಅದು ನೋಡಿ, ಎಂತಹ ಬ್ಯೂಟಿಫುಲ್ ದೃಶ್ಯ ಅದು. ದರ್ಗಾದ ಒಳಗಡೆ ಬೆಂಗಳೂರು ಕರಗದ ಕುಣಿತ, ಜ್ಞಾನೇಂದ್ರ ಅವರು ಹೊತ್ತಿರುವಂಥ ಐತಿಹಾಸಿಕ ಶಕ್ತಿ ಸ್ವರೂಪಿಣಿ ಕರಗದ ಒಂದು ಮೂರ್ತಿ ಅಥವಾ ಆ ಇಡೀ ಕರಗ ದರ್ಗಾದಲ್ಲಿ ಕೆಲ ಹೊತ್ತು ಇದ್ದು ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಈಗ ಅಣ್ಣಮ್ಮ ದೇವಿಯ ದೇವಸ್ಥಾನಕ್ಕೆ ಬೆಂಗಳೂರಿನ ಕರಗ ಪಾದಾರ್ಪಣೆ ಮಾಡಿರುವಂಥದ್ದು ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಣ್ಣಮ್ಮ ತಾಯಿಯ ದೇವಸ್ಥಾನಕ್ಕೆ ಈಗ ಬೆಂಗಳೂರು ಕರಗ ಬಂದಿದೆ. ಆಗಲೇ ಹೇಳಿದ ಹಾಗೆ ಅಲ್ಲಿ ಕರಗದ ಕುಣಿತ ಇರುತ್ತೆ. ಇದಾದ ನಂತರ ಅಲ್ಲಿ ದೇವಸ್ಥಾನದ ಒಳಗಡೆ 2 ಶಕ್ತಿ ದೇವತೆಗಳ ಸಮ್ಮಿಲನ ಆಗುತ್ತೆ. ಒಂದು ಕಡೆ ತಾಯಿ ಅಣ್ಣಮ್ಮ ದೇವಿ, ಮಗದೊಂದು ಕಡೆಯಲ್ಲಿ ದ್ರೌಪದಿ ತಾಯಿ. ಸೊ ಈಗ ಸದ್ಯಕ್ಕೆ ಅಣ್ಣಮ್ಮ ದೇವಿಯ ದೇವಸ್ಥಾನದಿಂದ ನಿರ್ಗಮಿಸಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಹೃದಯ ಭಾಗದ ಸುಬೇದಾರ್ ಛತ್ರಂ ರಸ್ತೆಯಲ್ಲಿರುವಂಥ ಅಣ್ಣಮ್ಮ ತಾಯಿಯ ದೇವಸ್ಥಾನದಲ್ಲಿ ಪೂಜೆಯನ್ನು ಸ್ವೀಕರಿಸಿದ ನಂತರ ಈಗ ದರ್ಗಾ ವಾಪಸ್ ಆಗ್ತಾ ಇದೆ. ಈಗ ಸೀದಾ ಹೋಗುವಂಥದ್ದು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂಥ ಆಂಜನೇಯ ಸ್ವಾಮಿ ದೇಗುಲಕ್ಕೆ.
ಈಗ ಕರಗದ ಅಪ್ಡೇಟ್ ಕೊಡಲಿಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಕರೆಸ್ಪಾಂಡೆಂಟ್ ಭರತ್ ಫೋನ್ ಮುಖಾಂತರ. ಭರತ್, ಈಗ ಅಣ್ಣಮ್ಮ ದೇವಿಯ ದೇವಸ್ಥಾನದ ನಂತರ ಈಗ ಕರಗ ಹೊರಟಿರುವಂಥದ್ದು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಅಲ್ಲಿಂದ ವಾಪಸ್ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರೋದಕ್ಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟೊತ್ತು ಆಗ್ಬಹುದು ಅಂತ? ರಾಹುಲ್, ಬೆಂಗಳೂರು ಐತಿಹಾಸಿಕ ಕರಗ ಸದ್ಯ ಈಗ ಮಸ್ತನ್ ದರ್ಗವನ್ನ ಮುಗಿಸಿ ಅದಾದ ನಂತರ ಈಗ ಅಣ್ಣಮ್ಮ ದೇವಿಯ ದೇವಾಲಯದಲ್ಲೂ ಕೂಡ ದರ್ಶನವನ್ನ ನೀಡಿ ಈಗ ಮೈಸೂರು ಬ್ಯಾಂಕ್ ಸರ್ಕಲ್ನತ್ತ ಸಾಗಿರುವಂಥದ್ದು. ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ದರ್ಶನವನ್ನು ಕೊಟ್ಟು ಅದಾದ ನಂತರ ನೇರವಾಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ವಾಪಸ್ ಆಗುತ್ತೆ. ಈ ಮಧ್ಯದಲ್ಲಿ ನಗರದ ಅಂದ್ರೆ ಕರಗವನ್ನ ಪೂಜಿಸುವಂತಹ ಕುಟುಂಬಸ್ಥರ ಮನೆಗಳಿರುತ್ತೆ. ಆ ಮನೆಗಳ ಒಂದು ಮುಂದೆ ಕರಗ ಸಾಗಬೇಕಾದ ಒಂದು ಪದ್ಧತಿನ ರೂಢಿಸಿಕೊಂಡಿರುತ್ತೆ. ಹಾಗಾಗಿ ಆ ಮನೆಗಳ ಬಳಿ ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಸೂರ್ಯೋದಯಕ್ಕೆ ಮುಂಚೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ವಾಪಸ್ ಬರಬೇಕಾಗಿರುವಂತಹ ಒಂದು ಪದ್ಧತಿ ಇರುವಂತದ್ದು. ಆದ್ರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅದು ಸಾಧ್ಯವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ದರ್ಶನ ಕೊಟ್ಟ ನಂತರ ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ ಸುಮಾರು 1 ಗಂಟೆಯಿಂದ 1.5 ಗಂಟೆವರೆಗೂ ಕೂಡ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಹಾಗಾಗಿ ಬಹುಶಃ ಒಂದು 8 ಗಂಟೆ ಅಥವಾ 8:30 ಸಮಯಕ್ಕೆ ಬಹುಶಃ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಕರಗ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ತುಂಬಾ ಯಶಸ್ವಿಯಾಗಿ ತುಂಬಾ ನೀಟಾಗಿ ಕರಗ ಶಕ್ತ್ಯೋತ್ಸವ ನೆರವೇರಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬೆಂಗಳೂರು ಪೊಲೀಸರು ಬಹಳ ಕಟ್ಟೆಚ್ಚರವನ್ನ ತೆಗೆದುಕೊಂಡಿದ್ರು, ಬಹಳ ಭದ್ರತೆಯನ್ನ ಕೊಟ್ಟಿರುವಂತದ್ರು. ಜೊತೆಗೆ ಪ್ರಮುಖವಾದ ಕೆಲವೊಂದು ರಸ್ತೆಗಳನ್ನ ಬಂದ್ ಮಾಡಿ ವಾಹನ ಸಂಚಾರಕ್ಕೆ ಭಕ್ತರಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅಂದ್ರೆ ಈಗ ಅಣ್ಣಮ್ಮ ದೇವಸ್ಥಾನ ಸಮೀಪ ಕೂಡ ಹೆದ್ದಾರಿಯನ್ನ ಅಂದ್ರೆ ಮುಖ್ಯ ರಸ್ತೆಯನ್ನ ಕ್ಲೋಸ್ ಮಾಡಿದ್ರು. ಜೊತೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲೂ ಕೂಡ ಅಷ್ಟೇ ಈಗ ಅವಿನ್ಯೂ ರಸ್ತೆಗೆ ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿರುವಂತಹ ಅಂದ್ರೆ ಕೇರ್ ಮಾರ್ಕೆಟ್ ಕಡೆಯಿಂದ ಬರುವಂತಹ ಮಾರ್ಗವನ್ನ ಕೂಡ ಎರಡೂ ಬದಿಯಲ್ಲೂ ಕೂಡ ಕ್ಲೋಸ್ ಮಾಡಿರುವಂತದ್ದು. ಜೊತೆಗೆ ಚಿಕ್ಕಪೇಟೆಗೆ ಹೋಗುವಂತಹ ಕಡೆಯಲ್ಲಿ ಅಂದ್ರೆ ಕೆಜಿ ರಸ್ತೆಯಲ್ಲಿ ಬರುವಂತಹ ಚಿಕ್ಕಪೇಟೆಯಲ್ಲಿ ಹೋಗುವ ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ಅಂದ್ರೆ ವಾಹನ ಸಂಚಾರಕ್ಕೆ ಬಂದ್ ಮಾಡಿರುವಂತದ್ದು. ಅಂದ್ರೆ ಪ್ರಮುಖ ರಸ್ತೆಗಳಲ್ಲಿ ಯಾವುದೇ ರೀತಿಯಾದ ವಾಹನ ದಟ್ಟಣೆ ಆಗಬಾರದು. ಜೊತೆಗೆ ಭಕ್ತರಿಗೂ ಕೂಡ ಕರಗವನ್ನ ನೋಡಿ ಕಣ್ತುಂಬಿಕೊಳ್ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಬಂದಿರುವಂತಹ ಭಕ್ತರಿಗೂ ಕೂಡ ನಿರಾಸೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಮೊದಲೇ ರೂಟ್ ಮ್ಯಾಪ್ ಅನ್ನ ತಯಾರು ಮಾಡಿಕೊಂಡು ಜನರಿಗೂ ಕೂಡ ಅದ್ರ ಬಗ್ಗೆ ಅರಿವನ್ನ ಮೂಡಿಸಿಕೊಂಡು ಯಶಸ್ವಿಯಾಗಿ ಕರಗ ಅಂದ್ರೆ ರೂಟ್ ಮ್ಯಾಪ್ ಏನ್ ಹಾಕೊಂಡಿದ್ರು ಅದೇ ರೂಟ್ ಮ್ಯಾಪ್ಗಳಲ್ಲಿ ಕರಗವನ್ನ ಏನು ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಕೂಡ ಪೊಲೀಸರು ಕೂಡ ಮಾಡಿದ್ದಾರೆ. ಜೊತೆಗೆ ಭಕ್ತರು ಕೂಡ ಅಷ್ಟೇ ಸಮಾಧಾನವಾಗಿ ಅಷ್ಟೇ ಸಂಭ್ರಮದಿಂದ ಕರಗವನ್ನ ಕಣ್ತುಂಬಿಸಿಕೊಳ್ಳುವಂತ ಒಂದು ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆ ಈಗ ಸದ್ಯ ಈಗಷ್ಟೇ ಅಣ್ಣಮ್ಮ ದೇವಿಯ ದೇವಾಲಯಕ್ಕೆ ಭೇಟಿ ಕೊಟ್ಟ ನಂತರ ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆ ಕರಗ ಹೆಜ್ಜೆ ಇಟ್ಟಿದೆ. ರಾಹುಲ್, ಈಗ ಭರತ್, ಅಣ್ಣಮ್ಮ ತಾಯಿ ದೇವಸ್ಥಾನದಲ್ಲಿ ಪ್ರತಿ ಬಾರಿ ಹೋದಾಗ್ಲೂ ಕೂಡ ಅಂದ್ರೆ ಕಳೆದ ವರ್ಷ ಎಲ್ಲ ನಾವು ಗಮನಿಸಿದ್ರೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಂದರೆ ಆ ಕರಗದ ಕುಣಿತವಲ್ಲೂ ಕೂಡ ನಾವೆಲ್ಲ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಆ ಥರ ಆಯ್ತಾ ರಾಹುಲ್? ಅಂದ್ರೆ ಹೆಚ್ಚು ಸಮಯ ತೆಗೆದುಕೊಂಡಿಲ್ಲ. ಅಣ್ಣಮ್ಮ ದೇವಿಯ ಸನ್ನಿಧಾನಕ್ಕೆ ಬಂದಂತ ಕರಗ ಒಂದು 5 ರಿಂದ 10 ನಿಮಿಷ ಅಷ್ಟೇ ಇದೆ. ಯಾಕಂತ ಹೇಳಿದ್ರೆ ಇನ್ನೂ ಸಾಕಷ್ಟು ದೇವಾಲಯಗಳಿದೆ. ಇನ್ನು 4 ರಿಂದ 5 ದೇವಾಲಯಗಳಿಗೆ ಹೋಗ್ಬೇಕಾಗಿರುವಂತಹ ಒಂದು ಪ್ಲಾನಿಂಗ್ ಇದೆ. ಜೊತೆಗೆ ಸೂರ್ಯೋದಯದ ಒಳಗಡೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಒಂದು ಪದ್ಧತಿ ಇರೋದ್ರಿಂದ ಅದರ ಒಂದು ಪ್ರಯತ್ನ ಕೂಡ ಆಗ್ತಾ ಇರುತ್ತೆ. ಇನ್ನು ಕಳೆದ ರಾತ್ರಿ ಅಂದ್ರೆ ಮಧ್ಯರಾತ್ರಿ 12 ಗಂಟೆಗೆ ಕರಗ ಶಕ್ತ್ಯೋತ್ಸವ ಆರಂಭ ಆಗಬೇಕಿತ್ತು. ಅಂದ್ರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಕರಗ ಅಂದ್ರೆ ಗರ್ಭಗುಡಿಯಿಂದ ಹೊರಗಡೆ ಬರಬೇಕಾಗಿತ್ತು. ಆದ್ರೆ ಪ್ರತಿ ಬಾರಿ ಕೂಡ 12 ಗಂಟೆ 12:30 ಆಸುಪಾಸಲ್ಲಿ ಬರುತ್ತೆ ಅಂತ ಒಂದು ನಿರೀಕ್ಷೆ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಅದು ಒಂದಿಷ್ಟು ತಡ ಆಗ್ಬಿಡುತ್ತೆ. ಅಂದ್ರೆ ಈ ರಾತ್ರಿ ಕೂಡ 2 ಗಂಟೆ ಅಥವಾ 2 ಕಾಲಿಗೆ ಗರ್ಭಗುಡಿಯಿಂದ ಧರ್ಮರಾಯ ಸ್ವಾಮಿ ಗರ್ಭಗುಡಿಯಿಂದ ಕರಗ ಹೊರಗಡೆ ಬಂದದ್ದು. ಅಂದ್ರೆ ಆಲ್ಮೋಸ್ಟ್ 2 ಅವರ್ ಲೆಕ್ಕಾಚಾರದಲ್ಲಿ 2 ಅವರ್ ತಡವಾಗಿ ಗರ್ಭಗುಡಿಯಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಸುಮಾರು 27 ದೇವಸ್ಥಾನಗಳಿಗೆ ಕರಗ ಭೇಟಿ ಕೊಡಬೇಕಾಗಿತ್ತು. ಹಾಗಾಗಿ ಪ್ರತಿಯೊಂದು ದೇವಾಲಯಕ್ಕೆ ಹೋಗೋದಂತ ಸಂದರ್ಭದಲ್ಲಿ ಒಂದು ಪದ್ಧತಿಯನ್ನು ರೂಢಿ ಮಾಡಿಕೊಂಡಿರುವಂಥದ್ದು. ಆ ಪದ್ಧತಿಯನ್ನ ನೆರವೇರಿಸಿ ಯಶಸ್ವಿಯಾಗಿ ದರ್ಶನವನ್ನು ಕೊಡುವಂತ ಒಂದು ನಿಟ್ಟಿನಲ್ಲಿ ಹೆಚ್ಚು ಕಾಲವನ್ನ ಅಲ್ಲಿ ಸ್ಪೆಂಡ್ ಮಾಡ್ತಾ ಇಲ್ಲ. ಅಂದ್ರೆ ಆ ದೇವಸ್ಥಾನಕ್ಕೆ ಪದ್ಧತಿಯಂತೆ ಹೋಗ್ಬೇಕು, ಪದ್ಧತಿಯಂತೆ ದರ್ಶನ ಕೊಡಬೇಕು, ಅಲ್ಲೊಂದು ಪೂಜೆಯನ್ನ ಸ್ವೀಕರಿಸಬೇಕು, ಅಷ್ಟನ್ನು ಮಾತ್ರ ಕರಗ ಏನು ಸಂಭ್ರಮದಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಅಣ್ಣಮ್ಮ ದೇವಿಯ ಒಂದು ಸನ್ನಿಧಾನದಲ್ಲೂ ಕೂಡ ಒಂದು 5 ರಿಂದ 10 ನಿಮಿಷಗಳಷ್ಟೇ ಕಾಲ ಕರಗ ಪೂಜೆಯನ್ನ ಮತ್ತೆ ಪ್ರದಕ್ಷಿಣೆಯನ್ನ ಹಾಕಿದಂತ ಒಂದು ಇನ್ಸಿಡೆಂಟ್ ಆಗಿದ್ದು. ಅದಾದ ನಂತರ ನೇರವಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆ ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಏನು
ವಹಿನಿ ಕುಲ ಕ್ಷತ್ರಿಯರ ವಂಶಸ್ಥರಿದ್ದಾರೆ, ಮೂಲ ವಂಶಸ್ಥರಿದ್ದಾರೆ. ಅವರ ಮನೆಗಳ ಎದುರುಗಡೆ ಹೋಗ್ಬೇಕಾಗಿರುವಂಥ ಪದ್ಧತಿ ಇದೆ. ಹಾಗಾಗಿ ಅಲ್ಲೂ ಕೂಡ ಒಂದಿಷ್ಟು ಕಾಲಾವಕಾಶ ತೆಗೆದುಕೊಳ್ಳುವಂಥ ಚಾನ್ಸಸ್ ಇದೆ. ಹಾಗಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕರಗ ಪ್ರಮುಖ ಬೀದಿಗಳಲ್ಲಿ ಸಾಕ್ತಾ ಇರುವಂಥದ್ದು. ಯಾಕಂದ್ರೆ ಸೂರ್ಯೋದಯದ ಒಳಗಡೆ ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನು ತಲುಪುವಂತ ಒಂದು ಪ್ರಯತ್ನ ಇದಾಗಿದೆ. ರಾಹುಲ್. ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ನಮ್ಮ ಪ್ರತಿನಿಧಿ ಭರತ್ ಹೇಳ್ತಿದ್ದ ಹಾಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.